ಹಲೋ ಫ್ರೆಂಡ್ಸ್, ನಾವೀಗ ಸಾಫ್ಟಾಗಿರೋ ಮಲ್ಗೆ ಇಡ್ಲಿ ಮಾಡೋದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ನೋಡ್ಕೊಂಬರೋಣ. ಫಸ್ಟ್ ಅದಕ್ಕೆ ಬೇಕಾಗಿರೋದು 2 ಪಾವು ಕುಸುಬ್ಲಕ್ಕಿ, ಅರ್ಧ ಪಾವು ಉದ್ದಿನಬೇಳೆ, ಒಂದು ಹಿಡಿ ಗಟ್ಟಿ ಅವಲಕ್ಕಿ. ಈ ಮೂರನ್ನು ನೀವು 3 ಗಂಟೆ ಕಾಲ ಚೆನ್ನಾಗಿ ನೆನೆಸಿಡಿ. 3 ಗಂಟೆಗಳು ನೆನೆಸಿದ ಮೇಲೆ ಅದನ್ನು ರುಬ್ಬಿಟ್ಟು ಅದನ್ನು 8 ಗಂಟೆ ಕಾಲ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಿ. ಬೆಳಿಗ್ಗೆ ಹೊತ್ತು ತೆಗೆದ ಮೇಲೆ ಅದು ಫರ್ಮೆಂಟೇಷನ್ ಆಗಿರುತ್ತೆ. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಫರ್ಮೆಂಟೇಷನ್ ಆಗಿರೋ ಅಂತ ಇಡ್ಲಿ ಹಿಟ್ಟು ಇದು ಈ ಹದದಲ್ಲಿ ಇರಬೇಕು. ಇಷ್ಟು ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇಡ್ಲಿ ಪ್ಲೇಟ್ ತಗೊಂಡು ಹೀಗೆ ಒಂದೊಂದಾಗಿ ನೀವು ಇಡ್ಲಿ ಪ್ಲೇಟ್ಗಳಲ್ಲಿ ಇಟ್ಕೊಂಡು ಅದನ್ನು 20 ನಿಮಿಷಗಳ ಕಾಲ ಬೇಯಿಸಬೇಕು. ಬೇಯಿಸ್ಬಿಟ್ಟು ಸಾಫ್ಟಾಗಿರೋ ಇಡ್ಲಿನ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಬೇಯಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಡ್ಲಿ ಬೇಯ್ತಾ ಇದೆ. ಸೊ ಇಡ್ಲಿ ಬೇಯೋ ಹೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು: ತೆಂಗಿನಕಾಯಿ, ಮೆಣಸಿನ್ಕಾಯಿ 5 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು 1-2-3 ಎಸಳು, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಹುರ್ಗಡ್ಲೆ, ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು, ಶುಂಠಿ ಪೀಸು. ಸೊ ಶುಂಠಿ ಪೀಸು ತುಂಬ ಒಳ್ಳೆಯದು. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ತುಂಬ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ. ಈಗ ಈ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು 3 ಸೇರಿಸಿ ಒಗ್ಗರಣೆ ಹಾಕ್ಕೊಳ್ಳಿ. ಅದಕ್ಕೆ ಕಲಿಸಿದಾಗ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಫ್ರೆಂಡ್ಸ್, ಹೀಗೆ ಕಲಿಸ್ಕೊಂಡು ಇಡ್ಲಿ ಜೊತೆ ಸರ್ವ್ ಮಾಡ್ಕೋಬೇಕು. ಸೊ ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ರೆಡಿ ಆಗಿದ ತಕ್ಷಣ ಅದನ್ನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಇಡ್ಲಿ ಎಷ್ಟು ಸಾಫ್ಟಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಮುಟ್ಟಿದ್ರೆ ಹಾಗೆ ಸಾಫ್ಟಾಗಿ ಕರ್ಗೋಗುತ್ತೆ ಬಾಯಲ್ಲಿಟ್ಟರೆ, ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹೀಗೆ ನೀಟಾಗಿ ಹಿಂಗೆ ಮಾಡ್ಕೊಂಡು ಹಿಂಗೆ ತೆಗಿಬೇಕು ಫ್ರೆಂಡ್ಸ್. ಈಗ ನಮ್ಮ ಇಡ್ಲಿ ಚಟ್ನಿ ರೆಡಿ.